ಆಂಗ್ಲೋ ಮೈಸೂರು ವಾರ್ ಮಾಡಿದ್ದು ನಿಜ ಅಲ್ವಾ? ಟಿಪ್ಪು ಸುಲ್ತಾನ್ ಯುದ್ಧ ಮಾಡಿದ್ದು ಬ್ರಿಟಿಷರು ಮೇಲೆ ಅಲ್ವಾ ಅಂತ ಆರ್ಎಸ್ಎಸ್ನವರು ಆವಾಗ ಹೋಗಿ ಯುದ್ಧ ಮಾಡಿದ್ರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಟಿಪ್ಪು ಆಂಗ್ಲೋ ಮೈಸೂರು ವಾರ್ ಮಾಡಿದ್ದು ನಿಜ ಅಲ್ವಾ? ಟಿಪ್ಪು ಸುಲ್ತಾನ್ ಯುದ್ಧ ಮಾಡಿದ್ದು ಬ್ರಿಟಿಷರ ಮೇಲೆ ಅಲ್ವಾ? ಆರ್ಎಸ್ಎಸ್ನವರು ಆವಾಗ ಹೋಗಿ ಯುದ್ಧ ಮಾಡಿದ್ರಾ? ಇಲ್ವಲ್ಲ. ಈಗ ಮೇಡ್ ಇನ್ ಇಂಡಿಯಾ ಅಂತ ಮಾತನಾಡ್ತಾರೆ. ಆಗಲೇ ಟಿಪ್ಪು ಮೇಡ್ ಇನ್ ಮೈಸೂರು ಅಂತ ಮಾಡ್ತಿದ್ರು. ಟಿಪ್ಪು ಕಾಲದಲ್ಲಿ ಬಲವಂತರ ಮತಾಂತರ ಇತ್ತು ಅಂತಾರೆ. ಪ್ರಿಯಾಂಕರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ. ಎಂಪಿ ಈಗ ಹೈದರಾಲಿ ಮತ್ತು ಟಿಪ್ಪು ವಿರುದ್ಧ ಇದ್ದಾರೆ. ಹಾಗಿದ್ರೆ ಮೊದಲು ಲಾಲ್ಬಾಗ್ ಸುಡ್ತೀರಾ? ಸಂಸದ ತೇಜಸ್ವಿ ಸೂರ್ಯಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಟಿಪ್ಪು ಆಂಗ್ಲೋ ಮೈಸೂರು ವಾರ್ ಮಾಡಿದ್ದು ನಿಜ ಅಲ್ವಾ? ಟಿಪ್ಪು ಸುಲ್ತಾನ್ ಯುದ್ಧ ಮಾಡಿದ್ದು ಬ್ರಿಟಿಷರ ಮೇಲೆ. ಆರ್ಎಸ್ಎಸ್ನವರು ಅವಾಗ ಹೋಗಿ ಯುದ್ಧ ಮಾಡಿದ್ರಾ? ಇಲ್ವಲ್ಲ. ಆರ್ಎಸ್ಎಸ್ ಇತ್ತ ಅವಾಗ? ಆರ್ಎಸ್ಎಸ್ ಇರ್ಲಿಲ್ಲ. ಟಿಪ್ಪು ಹೋರಾಟವನ್ನ ನಡೆಸಿದ್ದಾರೆ. ಈಗ ಇವರು ಮೇಡ್ ಇನ್ ಇಂಡಿಯಾ ಅಂತಾರೆ. ಆಗ್ಲೇ ಟಿಪ್ಪು ಇದ್ದಾಗ್ಲೇ ಮೇಡ್ ಇನ್ ಮೈಸೂರು ಅಂತ ಮಾಡ್ತಿದ್ರು. ಟಿಪ್ಪು ಕಾಲದಲ್ಲಿ ಬಲವಂತದ ಮತಾಂತರ ಇತ್ತು ಅಂತಾರೆ. ಹಾಗೆ ಇದ್ದಿದ್ರೆ ಶ್ರೀರಂಗಪಟ್ಟಣದಲ್ಲಿ ದೇಗುಲ ಮಸೀದಿ ಪಕ್ಕದಲ್ಲೇ ಹೆಂಗೆ ಇರುತ್ತೆ? ಬೆಂಗಳೂರಿನಲ್ಲಿರೋ ಲಾಲ್ಬಾಗ್ ಮಾಡಿದ್ದು ಹೈದರಾಲಿ ಮತ್ತು ಟಿಪ್ಪು. ಅಲ್ಲಿನ ಎಂಪಿ ಈಗ ಹೈದರಾಲಿ ಮತ್ತು ಟಿಪ್ಪು ವಿರುದ್ಧ ಇದ್ದಾರೆ. ಹಾಗಿದ್ರೆ ಮೊದಲು ಲಾಲ್ಬಾಗ್ ಸುಡ್ತೀರಾ? ಪ್ರಿಯಾಂಕ್ ಖರ್ಗೆ ತೇಜಸ್ವಿ ಸೂರ್ಯ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವ್ರೇನು ಹೇಳ್ತಾನೆ, ಸರ್, ಭಾರತದ ದೇಶದ ಇತಿಹಾಸ ಪುಟದಲ್ಲಿ ಬಹಳಷ್ಟು ಜನ ಸ್ವತಂತ್ರ ಹೋರಾಟಗಾರರ ಹೆಸರಿದೆ. ಆದರೆ ಬ್ರಿಟಿಷ್ ಇತಿಹಾಸದ ಪುಟದಲ್ಲೂ ಕೂಡ ಭಾರತದ ಸ್ವತಂತ್ರ ಹೋರಾಟಗಾರರು ಬಹಳ ಕಮ್ಮಿ. ಅದರಲ್ಲಿ ಟಿಪ್ಪು ಸುಲ್ತಾನು ಒಬ್ಬ ಅಂತ ಹೇಳ್ತಾರೆ. ಇವತ್ತು ನಾವೇನು ರಾಕೆಟ್ಸ್ ಎಲ್ಲ ಇವಾಗ ನೋಡ್ತಾ ಇದ್ದೀವಿ, ಅದನ್ನ ಪ್ರಾಯೋಗಿಕವಾಗಿ ಅಳವಡಿಸ್ಕೊಂಡಿದ್ದು ಆಸ್ ಅ ಸ್ಟ್ರಾಟಜಿ ಟಿಪ್ಪು ಸುಲ್ತಾನ್ ಅಂತ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ. ಆ ಮುಂಚೆ ಅದಕ್ಕೆ ಟಿಪ್ಪು ಸುಲ್ತಾನ್ ರಾಕೆಟ್ ಅಂತಾನೆ ಹೇಳ್ತಾ ಇದ್ರಂತೆ ಇವರು ಬ್ರಿಟಿಷ್ ಅವರು. ಮೇಕ್ ಇನ್ ಮೈಸೂರು, ಇವಾಗೆಲ್ಲ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ರಲ್ಲ, ಅವಾಗೇ ಟಿಪ್ಪು ಸುಲ್ತಾನ್ ಅವರು ಮೇಕ್ ಇನ್ ಮೈಸೂರು ಮಾಡಬೇಕು ಅಂದ್ಬಿಟ್ಟು ಈ ರಾಕೆಟ್ ತಂತ್ರಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಫ್ರಾನ್ಸ್ ಇಂದ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲಿಂದ ಟೆಕ್ನಿಷಿಯನ್ಸಿಗೂ ಇಂಜಿನಿಯರ್ಸಿಗೂ ಕೂಡ ಕರೆಸ್ಬಿಟ್ಟು ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ಮಾಡ್ತಾರೆ. ಏನೋ ಒಂದು ಹಬ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ನಮ್ಮ ಮೈಸೂರಿನಲ್ಲಿ, ರಾದರ್ ದೆನ್ ಫೋರ್ಸ್ಡ್ ಕನ್ವರ್ಷನ್ಸ್. ಹಂಗಿದ್ದಿದ್ರೆ ನೀವು ಶ್ರೀರಂಗಪಟ್ಟಣದಲ್ಲಿ ನೋಡ್ತೀರಾ, ಮಸೀದಿನೂ ಅಲ್ಲೇ ಇದೆ, ದೇವಸ್ಥಾನವೂ ಪಕ್ಕದಲ್ಲೇ ಇದೆ. ಅಲ್ಲಿ ಫೋರ್ಸ್ಡ್ ಕನ್ವರ್ಷನ್ಸ್ ಅಂತ ಯಾವತ್ತಾನ ನೀವು ಕೇಳಿದ್ದೀರಾ? ಇಲ್ಲ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್, ದ ದೆನ್ ಸಿಚುವೇಶನ್. ಲಾಲ್ಬಾಗ್ ಕಟ್ಸಿದ್ದು ಯಾರು ಸರ್? ಹೈದರಾಲಿ ಟಿಪ್ಪು ಸುಲ್ತಾನ್. ಡಾಕ್ಟರ್ ರುಚಿಕರ್, ಲಾಲ್ಬಾಗ್ ಒನ್ ಆಫ್ ದ ಬೆಸ್ಟ್ ಲಂಗ್ ಸ್ಪೇಸಸ್ ಇನ್ ದ ಕಂಟ್ರಿ ಈಸ್ ಲಾಲ್ಬಾಗ್, ಬಿಲ್ಟ್ ಬೈ ಹೈದರಾಲಿ ಅಂಡ್ ಟಿಪ್ಪು ಸುಲ್ತಾನ್. ಅಲ್ಲಿನ ಎಂಪಿ ಈಸ್ ಅಗೇನ್ಸ್ಟ್ ಟಿಪ್ಪು ಸುಲ್ತಾನ್. ಮಾತಾಡ್ತಿದ್ರೆ ನೀವೆಲ್ಲ ಅದು ಅಂತಾರೆ. ನಾನು ಅವ್ರಿಗೆ ಒಂದ್ಸರಿ ಪ್ರಶ್ನೆ ಮಾಡಿದೆ, ಹಂಗಿದ್ರೆ ಬರಪ್ಪ ನೀವು, ಯು ವಾಂಟ್ ಟು ವೈಪ್ ಔಟ್ ಹೈದರಾಲಿ ಅಂಡ್ ಟಿಪ್ಪು ಸುಲ್ತಾನ್ ಫ್ರಮ್ ದ ಪೇಜಸ್ ಆಫ್ ಹಿಸ್ಟ್ರಿ, ನಾವು ಫಸ್ಟ್ ಬಂದು ಲಾಲ್ಬಾಗ್ ಸುಡೋಣ ಬನ್ನಿ, ಆಗುತ್ತಾ? ಈಸ್ ಅ ಬ್ರಿಟಿಷ್. ಅವ್ರೇನು ಹೇಳ್ತಾನೆ, ಸರ್, ಭಾರತದ ದೇಶದ ಇತಿಹಾಸ ಪುಟದಲ್ಲಿ ಬಹಳಷ್ಟು ಜನ ಸ್ವತಂತ್ರ ಹೋರಾಟಗಾರರ ಹೆಸರಿದೆ. ಆದರೆ ಬ್ರಿಟಿಷ್ ಇತಿಹಾಸದ ಪುಟದಲ್ಲೂ ಕೂಡ ಭಾರತದ ಸ್ವತಂತ್ರ ಹೋರಾಟಗಾರರು ಬಹಳ ಕಮ್ಮಿ. ಅದರಲ್ಲಿ ಟಿಪ್ಪು ಸುಲ್ತಾನು ಒಬ್ಬ ಅಂತ ಹೇಳಿ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.